ದೇವಸ್ಥಾನದಲ್ಲಿ ಇನ್ನು ಮುಂದೆ ನೀವು ರೀಲ್ಸ್ ಏನಾದರೂ ಮಾಡಿದ್ರೆ ಅದು ನಡೆಯೋದಿಲ್ಲ. ಆ ಆಟಕ್ಕೆಲ್ಲ ಈಗ ಬ್ರೇಕ್ ಬೀಳ್ತಾ ಇದೆ. ಎಲ್ಲ ಕಡೆ ಕಂಡಲ್ಲಿ ಜನ ರೀಲ್ಸನ್ನು ಮಾಡ್ತಾ ಇದ್ರು. ಈಗ ದೇವಸ್ಥಾನಗಳಲ್ಲಿ ರೀಲ್ಸ್ ಆಟಕ್ಕೆ ಬ್ರೇಕ್ ಬೀಳಲಿದೆ. ಶೂಟಿಂಗ್ ಮಾಡಬೇಕಾ? ಹಾಗಾದರೆ ಮೊದಲು ಫೀಸನ್ನು ಕಟ್ಟಬೇಕಾಗುತ್ತೆ. ನೀವು ದೇವಸ್ಥಾನಗಳಲ್ಲಿ ಶೂಟಿಂಗ್ ಇನ್ನು ಮುಂದೆ ಫ್ರೀ ಇರೋದಿಲ್ಲ. ಮುಜರಾಯಿ ಇಲಾಖೆಯಿಂದ ಹೊಸ ಶುಲ್ಕ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಮುಜರಾಯಿ ದೇವಸ್ಥಾನಗಳಲ್ಲಿ ಫೋಟೋ ವಿಡಿಯೋ ಬಂದ್ ಮಾಡಲಾಗಿದೆ. ಯಾರು ಕೂಡ ಅನುಮತಿ ಇಲ್ಲದೆ ತೆಗೆಯೋ ಹಾಗಿಲ್ಲ. ಮುಜರಾಯಿ ಇಲಾಖೆಯ ಪರ್ಮಿಷನ್ ಇಲ್ಲದಿದ್ದರೆ ನಿಮಗೆ ದಂಡ ಬೀಳುತ್ತೆ. ಸಿನಿಮಾ ಸೀರಿಯಲ್ ತಂಡಕ್ಕೆ ಮುಜರಾಯಿ ಇಲಾಖೆ ಶಾಕ್ ಕೊಟ್ಟಿದೆ. ಈ ರೀತಿಯಲ್ಲಿ ಇನ್ಮೇಲೆ ದೇವಸ್ಥಾನದ ಆವರಣದಲ್ಲಿ ಕ್ಯಾಮೆರಾ ಇಟ್ಟರೆ ಹಣ ಕೊಡಲೇಬೇಕಾಗುತ್ತೆ. ದೇವಸ್ಥಾನಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ಗೆ ಮುಜರಾಯಿ ಇಲಾಖೆ ಲಗಾಮು ಹಾಕಿದೆ. ಭಕ್ತರ ನೆಮ್ಮದಿಗಾಗಿಯೇ ಅಥವಾ ಆದಾಯಕ್ಕಾಗಿಯೇ ಈ ಹೊಸ ರೂಲ್ಸ್ ಎನ್ನುವಂತಹ ಪ್ರಶ್ನೆ ಇದೆ. ಶೂಟಿಂಗ್ ಹೆಸರಲ್ಲಿ ಹಣ ಮಾಡಲು ನಿಂತರ ಸರ್ಕಾರ ಶೀಘ್ರದಲ್ಲೇ ಎಲ್ಲ ದೇವಸ್ಥಾನಗಳಲ್ಲಿ ಶೂಟಿಂಗ್ ಶುಲ್ಕವನ್ನು ಹೊರಡಿಸ್ತಾರೆ. ಸರ್ಕಾರದಿಂದ ಆದೇಶ ಬರುತ್ತೆ. ದೇವಸ್ಥಾನಗಳಲ್ಲಿ ಯಾರ್ಯಾರು ರೀಲ್ಸ್ಗಳನ್ನು ಮಾಡ್ತಾ ಇದ್ರು, ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು, ಸಣ್ಣ ಪುಟ್ಟ ದೇವಸ್ಥಾನಗಳು, ಅದರಲ್ಲಿಯೂ ಕೂಡ ಪ್ರಸಿದ್ಧಿ ಹೊಂದಿರುವಂತಹ ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ದೇವಸ್ಥಾನಗಳಲ್ಲಿ ಇನ್ನು ಮುಂದೆ ರೀಲ್ಸ್ಗಳನ್ನು ಮಾಡೋ ಹಾಗಿಲ್ಲ, ಫೋಟೋಗಳನ್ನು ತೆಗೆಯೋ ಹಾಗಿಲ್ಲ. ಮತ್ತು ಸಿನಿಮಾ ಸೀರಿಯಲ್ ಶೂಟಿಂಗ್ ಏನಿರುತ್ತೆ ಅದಕ್ಕೂ ಕೂಡ ನಿರ್ಬಂಧ. ಅದು ಅನುಮತಿ ಇದ್ದರೆ ಮಾತ್ರ ಓಕೆ ಅಂತ ಒಪ್ಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಈಗಿನ ಕಾಲದ ಜನ್ರೇಷನ್ನಲ್ಲಿ ಏನಾಗ್ತಾ ಇದೆ, ರೀಲ್ಸ್ ಹುಚ್ಚು ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಬೇಕಾದ್ರಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ, ರೀಲ್ಸ್ಗಳನ್ನು ಮಾಡಿ ಹಾಕ್ತಾರೆ. ಇನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ದೇವಸ್ಥಾನಗಳಲ್ಲಿ ಕೂಡ ಅಷ್ಟೇ. ವಿಶ್ವವಿಖ್ಯಾತವಾಗಿರುವಂತಹ ದೇವಸ್ಥಾನಗಳು, ಸ್ಥಳಗಳು, ಧಾರ್ಮಿಕ ಕ್ಷೇತ್ರಗಳು, ಇಲ್ಲೆಲ್ಲವೂ ಕೂಡ ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ, ತನ್ನ ಅಧೀನದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸ್ತಾ ಇದೆ. ಇನ್ನು ಮುಂದೆ ಯಾರೂ ಕೂಡ ದೇವಸ್ಥಾನಗಳಲ್ಲಿ ಅನುಮತಿ ಇಲ್ಲದೇನೆ ರೀಲ್ಸ್ಗಳನ್ನು ಮಾಡೋ ಹಾಗಿಲ್ಲ. ಹಂಗೂ ಮಾಡ್ತೀರನ್ನೋದಾದ್ರೆ ಅದಕ್ಕೆ ಒಂದು ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಅದನ್ನು ಕಟ್ಟಿ ನೀವು ಮಾಡ್ಕೋಬೋದು ರೀಲ್ಸನ್ನು, ವಿಡಿಯೋವನ್ನು. ಮತ್ತು ಇನ್ನು ಶೂಟಿಂಗ್ ಯಾರು ಮಾಡ್ತಾರೆ, ಸಿನಿಮಾ ಮತ್ತು ಸೀರಿಯಲ್ ಶೂಟಿಂಗ್ಗಳನ್ನು, ಅವರು ಕೂಡ ಈ ಶುಲ್ಕವನ್ನು ಕಟ್ಟಿ ಅನುಮತಿಯನ್ನು ತಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ದೊಡ್ಡ ಮಟ್ಟದ ದಂಡವನ್ನು ಹಾಕ್ತೀವಿ ಅಂತ ಮುಜರಾಯಿ ಇಲಾಖೆ ಹೇಳ್ತಾ ಇದೆ. ಇನ್ನೊಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ಕಾರ ಈ ರೀತಿಯಾದಂತಹ ನಿರ್ಧಾರ ಯಾಕೆ ಮಾಡ್ತಾ ಇದೆ? ಒಂದು ರೀತಿಯಾಗಿ ಯೋಚನೆ ಮಾಡೋದಾದರೆ ಜನರ ನೆಮ್ಮದಿಗೆ ಮಾಡ್ತಾ ಇದೆ ಅಂತ ಯೋಚನೆ ಮಾಡಬಹುದಾ? ಅಥವಾ ಇಲ್ಲ, ಆದಾಯ ಬೇಕು ಸರ್ಕಾರಕ್ಕೆ, ಮುಜರಾಯಿ ಇಲಾಖೆಗೆ ಆದಾಯ ಬೇಕು, ಅದಕ್ಕೋಸ್ಕರ ಈ ನಿರ್ಧಾರವನ್ನು, ಈ ಹೊಸ ರೂಲ್ಸನ್ನು ತಂದಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ನೋಡಿ, ಗ್ಯಾರಂಟಿ ಯೋಜನೆಗಳಿಂದ ಬಳಲಿರುವಂತಹ ಸರ್ಕಾರಕ್ಕೆ ಈಗ ದುಡ್ಡಿನ ಅವಶ್ಯಕತೆ ಇದೆ. ಯಾವ ಇಲಾಖೆಯಿಂದ ಯಾವ ರೀತಿಯಲ್ಲಿ ದುಡ್ಡನ್ನು ತಗೋಬಹುದು ಅಂತ ಪ್ಲಾನ್ ಮಾಡ್ತಾ ಇದೆ. ಅಬಕಾರಿ ಇಲಾಖೆಯಿಂದ ಒಂದು ರೀತಿ, ಸಾರಿಗೆ ಇಲಾಖೆಯಿಂದ ಇನ್ನೊಂದು ರೀತಿ, ಕಂದಾಯ ಇಲಾಖೆಯಿಂದ ಒಂದು ರೀತಿ, ಈಗ ಮುಜರಾಯಿ ಇಲಾಖೆಯಿಂದಲೂ ಕೂಡ ಅಷ್ಟೇ. ಯಾವ ರೀತಿಯಾಗಿ ನಾವು ಜನರಿಂದ ಹಣವನ್ನು ಪಡೆದು ಮತ್ತೆ ಅದೇ ಹಣವನ್ನು ಜನರಿಗೆ ಉಪಯೋಗ ಮಾಡಬೇಕು ಅಂತ ಯೋಚನೆಗೆ ಬಂದಿದೆಯಾ ಸರ್ಕಾರ ಇರುವಂತಹ ಪ್ರಶ್ನೆ ಕೂಡ ಈ ನಿಟ್ಟಿನಲ್ಲಿ ಮೂಡ್ತಾ ಇದೆ. ಏನು ಜನ ರೀಲ್ಸ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ, ತಾವು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಇದೊಂದು ರೀತಿಯಾದಂತಹ ಶೋಕಿ ಕೂಡ ಇರುತ್ತೆ. ಅದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ದೇವಸ್ಥಾನಗಳಲ್ಲಿ. ಏನು ದೇವಸ್ಥಾನಕ್ಕೆ ಹೋಗ್ತೀರಿ, ಹೋಗಬೇಕು, ದೇವರ ದರ್ಶನ ಮಾಡ್ಕೋಬೇಕು, ಹಣ್ಣು ಕಾಯಿ ಕರ್ಪೂರ ಕೊಡಬೇಕು, ವಾಪಸ್ಸು ಬರಬೇಕು, ನೆಮ್ಮದಿಯಿಂದ ಇರಬೇಕು. ಯಾಕಂದರೆ ಸಾಮಾನ್ಯವಾಗಿ ನಾವು ಗಮನಿಸಿದ್ದೀವಿ, ಈ ರೀಲ್ಸ್ನಿಂದ ಕೂಡ ಬರುವಂತಹ ಭಕ್ತರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ನೋಡೋರಿಗೆ ಮುಜುಗರ ಆಗ್ತಾ ಇತ್ತು. ಆ ರೀತಿಯಾದಂಥ ಘಟನೆಗಳು ಕೂಡ ಆಗಿವೆ. ಹೀಗಾಗಿ ಇದು ಕೂಡ ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶ ಇರಬಹುದು. ಅದರ ಜೊತೆಗೆ ಆದಾಯ ಕೂಡ. ಭಾರಿ ದೊಡ್ಡ ಮಟ್ಟದ ದಂಡವನ್ನು ಹಾಕ್ತಾರೆ. ಅಷ್ಟೇ ಅಲ್ಲ, ಶುಲ್ಕವನ್ನು ನಿಗದಿ ಮಾಡಿಬಿಟ್ರೆ ಯಾರು ನಾವು ಮೊಬೈಲಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡಬೇಕು, ವಿಡಿಯೋವನ್ನು ತಗೋಬೇಕು ಅಂತ ಇರ್ತಾರೋ ಅವರು ಇಂತಿಷ್ಟು ಒಂದು ಫೀಸ್ ಅಂತ ಇರುತ್ತೆ, ಅದನ್ನು ಕಟ್ಟಿ ನೀವು ತಗೊಂಡ್ರೆ ಏನೂ ತೊಂದರೆ ಇಲ್ಲ. ಒಂದು ವೇಳೆ ಅನುಮತಿ ಇಲ್ಲದೆ ತಗೊಂಡ್ರೆ ಅದನ್ನು ಯಾರಾದರೂ ಅಲ್ಲಿರುವಂಥ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಬಂದು ಪ್ರಶ್ನೆ ಮಾಡಿದಾಗ ನಿಮ್ಮ ಹತ್ರ ಅನುಮತಿ ಇಲ್ಲ ಅಂತ ಹೇಳೋದಾದರೆ ನಿಮ್ಮ ಮೇಲೆ ಅಧಿಕೃತವಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಕಾನೂನಿನ ರೀತಿಯಲ್ಲಿ. ಆದೇಶವನ್ನು ಹೊರಡಿಸಿದ್ರು ಕೂಡ ಅದನ್ನು ಮೀರಿದ್ದಾರೆ. ಸರ್ಕಾರದ ಆದೇಶವನ್ನು ಮೀರಿ ಇವರು ಫೋಟೋವನ್ನು, ವಿಡಿಯೋವನ್ನು ತೆಗೆದಿದ್ದಾರೆ ಅಂತ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ. ಹೀಗಾಗಿ ಇದನ್ನು ನೀವು ಇನ್ನು ಮುಂದೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರೋ ಅಲ್ಲಿ ಅದನ್ನು ಗಮನಿಸಬೇಕಾಗುತ್ತೆ. ಅದನ್ನು ಗಮನಿಸಿ ಆ ರೀತಿಯಾಗಿ ಅಲ್ಲಿ ನಡೆದುಕೊಳ್ಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.